ಬೆಳಿಗ್ಗೆನೆ ಎದ್ದ ತಕ್ಷಣ ನಮ್ಮ ಅಪ್ಪಾಜಿ ಕರ್ಕೊಂಡ್ಬಂದು ರೈಲ್ವೆ ಸ್ಟೇಷನ್ಗೆ ಬೇಡ. ಇಲ್ಲಿ ನೋಡಿದ್ರೆ ನಾನು ಹೋಗೋ ದಾರಿಲೇ ಟ್ರೈನ್ ಅಡ್ಡ ಬಂತು. ಆಯ್ತು, ಆಮೇಲೆ ಖುಷಿಯ ಸಂಗತಿ ಏನಪ್ಪಾ ಅಂತಂದ್ರೆ 5 ದಿನದಿಂದ ಬೆಳಕ್ ನೋಡದೆ ಇರೋ ನಾವು ಚಳಿ ಜೊತೆ ಸ್ವಲ್ಪ ಬಿಸಿಲು ಇತ್ತು. ಯಶವಂತಪುರ ಎಕ್ಸ್ಪ್ರೆಸ್ ಹೋಗಿದ ತಕ್ಷಣ ಫೈನಲ್ ಆಗಿ ನಮ್ ಗಾಡಿ ಬಂತು. ಇಲ್ಲಿ ನೋಡಿದ್ರೆ ಅಷ್ಟು ಬಿಸಿಲಿದ್ರು ಲೈಟ್ ಹಾಕಿದ್ರು. ಅದನ್ನ ಆಫ್ ಮಾಡ್ಬಿಟ್ಟು ಆರಾಮಾಗಿ ನಾನು ಸ್ಲೀಪರ್ ಅಲ್ಲಿ ಕೂತಿದ್ದೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆಫೀಸಿಗೆ ಬಂದು ತಿಂಡಿ ತಿನ್ಕೊಂಡು ಕೆಳಗಡೆ ಹೋಗಿ ಕೆಲಸ ಮಾಡಿ 2:30 ಆಗಿದ ತಕ್ಷಣ ಮೇಲ್ಗಡೆ ಬಂದು ಊಟ ಮಾಡೋಣ ಅಂತ 2 ಸತಿ ಬಾಕ್ಸ್ ನ ಬಡ್ದೆ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು ಹೊಡೆದಿದ ತಕ್ಷಣ ಕುಕ್ಕರ್ ಅಲ್ಲಿ ಸಿಟಿ ಸೌಂಡ್ ಮಾಡ್ದಂಗೆ ಇದು ಸೌಂಡ್ ಮಾಡ್ತಾ ಇತ್ತು. ಇದನ್ನ ನಮ್ಮ ಮನೆಯವರು ಖರೀದಿ ಮಾಡೋಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಹಲ್ಕ್ ಅನ್ಸುತ್ತೆ. ಅವೆಂಜರ್ ಸಿನಿಮಾದಲ್ಲಿ ಥಾರ್ನ ಹಮ್ಮರ್ ಎತ್ತಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅದಕ್ಕಿಂತ ಜಾಸ್ತಿ ಇಲ್ಲಿ ಕಷ್ಟಪಟ್ಟು ಫೈನಲ್ ಆಗಿ ಓಪನ್ ಮಾಡಿದ ತಕ್ಷಣ ಅಮ್ಮ ಫ್ರೈಡ್ ರೈಸ್ ನ ಕಟ್ಕೊಟ್ಟಿದ್ರು. ಅದನ್ನ ತಿನ್ಕೊಂಡ್ಬಂದು ಮತ್ತೆ ಕೆಲಸ ಮಾಡಿದೆ. ಕೆಲಸ ಮುಗಿಸ್ಕೊಂಡು ಲೈಟ್ ಆಗಿ ಮಳೆ ಬರ್ತಾ ಇತ್ತು. ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿ ನೋಡಿದ್ರೆ ಹಿಂದ್ಗಡೆ ಗೇಟ್ ಓಪನ್ ಆಗಿ ಗೂಗ್ಲಿ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗ್ ನಲ್ಲಿ ಶರತ್ ಎಷ್ಟು ಬೇಗ ಇಂಪ್ರೂವ್ಮೆಂಟ್ ಆಗ್ತಾನೋ ಬೇಗ ಸ್ಪೀಡ್ ಅಲ್ಲಿ ಪ್ಲಾಟ್ಫಾರ್ಮ್ ಗೆ ಹಿಂದ್ಗಡೆ ಗೇಟ್ ಇಂದ ಬರ್ಬೋದು. ಇಲ್ಲಿ ಬಂದು ನನ್ನ ಟ್ರೈನಿಗೆ ವೇಟ್ ಮಾಡ್ತಾ ಇದ್ದೆ. ಫೈನಲ್ ಆಗಿ ನನ್ನ ಟ್ರೈನ್ ಬಂತು. ಹೋಗಿ ಒಳಗಡೆ ಮಲ್ಕೊಂಡೆ. ಇಲ್ಲಿ ನೋಡಿದ್ರೆ ಸ್ಲೀಪರ್ ಸಿಕ್ತು. ಹೆಂಗೋ ಆರಾಮಾಗಿ ತುಮಕೂರಿಗೆ ಬಂದು ಇಳಿದ ತಕ್ಷಣ ನಮ್ಮ ಅಣ್ಣ ಕರ್ಕೊಂಡ್ ಬರಕ್ ಬಂದ. ಅವ್ನ ಬ್ಲಾಗಿಗೆ ನನಗ್ ಶೂಟ್ ಮಾಡ್ತಾನೆ, ನನ್ನ ಬ್ಲಾಗಿಗೆ ಅವನಿಗೆ ಶೂಟ್ ಮಾಡ್ತಾ ಇದ್ದ. ನಮ್ಮ ಅಣ್ಣ ನೋಡಿದ್ರೆ ಗಾಡಿ ಸೈಡಿಗೆ ಆಗ್ತಾ ಮೋಸ್ಟ್ಲಿ ಏನಾದ್ರು ತಗೊಳಕ್ಕೆ ಅನ್ಕೊಂಡೆ. ಗಾಡಿ ಪೆಟ್ರೋಲ್ ಖಾಲಿ ಆಗಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ತರಕ್ಕೆ ಅನ್ಕೊಂಡು ಅಲ್ಲಿಂದ ಮನೆಗೆ ಬಂದು ಊಟ ಮಾಡ್ಕೊಂಡು ಮಾಲ್ಕೊಂಡೆ ಗುರು. ಫ್ರೆಂಡ್ ಬಾಯ್.